Hello guys, welcome back to my YouTube channel. After almost 3 weeks, finally I am uploading the vlog. Honestly, life ಸ್ವಲ್ಪ busy ಆಗೋಗಿತ್ತು. Household things, baby care, baby time ಅಂತ. And you guys know we went for a long drive, but ನಾನು vlog record ಮಾಡಿಲ್ಲ. Sometimes it feel nice to keep the camera aside and just leave the moment. But today I thought, okay, ತುಂಬಾ ದಿನ ಆದ್ರೆ vlog ಕೂಡ ಮಾಡೋದಕ್ಕೆ ಇಂಟ್ರೆಸ್ಟ್ ಬರಲ್ಲ ಅಂತ let's edit a video ಅಂತ ಮಾಡ್ತಾ ಇದ್ದೀನಿ. ಎಸ್, ಇದು ಸ್ವಲ್ಪ ಹಳೆ ವಿಡಿಯೋ ಇವಾಗ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಮದುವೆ ಆಗಿ 4 ವರ್ಷ ಆದ್ರೂ ಮನೆಗೆ ಆ ಐಟಮ್ ತಗೋಬೇಕು, ಈ ಐಟಮ್ ತಗೋಬೇಕು ಅನ್ನೋದು ಮಾತ್ರ ತಪ್ಪಲ್ಲ. ಇನ್ನು ಮನೆ ಶಿಫ್ಟ್ ಮಾಡ್ಬೇಕಾದ್ರಂತೂ ಕೇಳಂಗೆ ಇಲ್ಲ. ಈ ಪ್ಲೇಸಲ್ಲಿ ಏನಿಡೋದು, ಆ ಪ್ಲೇಸಲ್ಲಿ ಏನಿಡೋದು, ನಮ್ಮ ಹತ್ರ ಇರೋ ಐಟಮ್ ಅಲ್ಲಿರೋದು ಇಲ್ಲೆಲ್ಲಿ ಫಿಟ್ ಮಾಡೋದು ಅನ್ನೋದೇ ತಲೆನೋವಾಗಿರುತ್ತೆ. ಆ್ಯಂಡ್ ಇರೋ ಸ್ಪೇಸಿಗೆ ಏನು ನ್ಯೂ ಐಟಮ್ಸ್ ತರಬೇಕು ಅಂತಲೇ ಯೋಚನೆ ಮಾಡ್ತಾ ಇರ್ತೀವಿ. ಬಿಫೋರ್ ದಿಸ್ ವಿ ಯೂಸ್ ಟು ಈಟ್ ಕ್ಯಾಶುವಲಿ ಎನಿವೇರ್ ಇನ್ ದ ಹೌಸ್. ಹಳೆ ಮನೇಲಿ ಫೋಲ್ಡಬಲ್ ಡೈನಿಂಗ್ ಟೇಬಲ್ ತರ ಇತ್ತು, ಅದನ್ನೇ ಯೂಸ್ ಮಾಡ್ತಾ ಇದ್ವಿ. ಆ್ಯಂಡ್ ಅವಾಗ್ಲೂ ಇವಾಗ್ಲೂ ಮೋಸ್ಟ್ ಆಫ್ ದ ಟೈಮ್ ಊಟ ಸೋಫಾ ಮೇಲೆ, ನೆಲದ ಮೇಲೆನೆ ಆಗೋಗ್ಬಿಡುತ್ತೆ. ಈ ಡೈನಿಂಗ್ ಟೇಬಲ್ ಲೋಕಲ್ ವೆಂಡರ್ಸ್ ಇಂದಾನೆ ಪರ್ಚೇಸ್ ಆಗಿರೋದು. ಮೇಲ್ಗಡೆ ಮಾರ್ಬಲ್, ಇನ್ ಮಿಕ್ಕಿದೆಲ್ಲ ವುಡ್. ಓಕೆ, ಲೆಟ್ಸ್ ಟಾಕ್ ಅಬೌಟ್ ಮೈ ಕರೆಂಟ್ ಫೇವ್ರೆಟ್ ಥಿಂಗ್ ಇನ್ ಅವರ್ ಹೋಮ್, ರೋಬೋ ವ್ಯಾಕ್ಯೂಮ್. ನೀವು ಮುಂಚೆಯಿಂದ ನನ್ನ ವ್ಲಾಗ್ಸ್ ಫಾಲೋ ಮಾಡ್ತಾ ಇದ್ರೆ ಗೊತ್ತಿರುತ್ತೆ, ಹಳೆ ಮನೆಯಲ್ಲಿ ನಾವು ಮುಂಚೆ ಇದ್ದಿದ್ದ ಮನೆಯಲ್ಲಿ ಎಲ್ಪರ್ ಬರ್ತಾ ಇದ್ರು. ಬಟ್ ಈ ಸಲ ರೋಬೋ ವ್ಯಾಕ್ಯೂಮ್ ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ಮನೇಲಿ ಒಂದು ಪಾಪು ಇದ್ರೆ ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಕ್ಲೀನಿಂಗ್ ದ ಫ್ಲೋರ್ ಎಗೇನ್ ಅಂಡ್ ಎಗೇನ್, ನಿಜವಾಗ್ಲೂ ನೆವರ್ ಎಂಡಿಂಗ್ ವರ್ಕ್ ಅಂತ. ಈವನ್ ಮೇಡ್ ಬಂದು ಒಂದ್ಸಲ ಗುಡ್ಸಿ ಒರೆಸಿ ಹೋದ್ರೂ ನಾವು ಮಾರ್ನಿಂಗ್ ಒಂದ್ಸಲ, ಈವ್ನಿಂಗ್ ಒಂದ್ಸಲ ಮಾಡ್ಕೊತಾ ಇದ್ವಿ ನಾವೇನೆ. ಸೊ ಅದಕ್ಕೆ ಈ ಸಲ ರೋಬೋ ತಗೋಬಿಡೋಣ ಅಂದ್ಕೊಂಡು ಬೇಕಾದಾಗ ಕ್ಲೀನ್ ಮಾಡ್ಕೊಬಿಡ್ಬೋದು. ಪಾಪು ಇದ್ರಂತೂ ಮನೆ ಗಲೀಜಾಗ್ತಾನೆ ಇರುತ್ತೆ, ಅವ್ರು ಟಾಯ್ಸ್ ಹರಗ್ತಾ ಇರ್ತಾರೆ, ಡಸ್ಟ್ ಅಂತೂ ಕೇಳಂಗಿಲ್ಲ. ಇನ್ನು ಪಾಪು ಇರೋ ಮನೆ ಅಂತೂ ಯಾವಾಗಲೂ ಕ್ಲೀನಾಗಿ ಇರಲೇಬೇಕು. ಸೊ ಅದಕ್ಕೆ ರೋಬೋ ಇದ್ರೆ ಬೆಟರ್ ಅಂತ ತುಂಬಾ ರಿಸರ್ಚ್ ಮಾಡಿ, ಎಕ್ಸ್ಪರ್ಟ್ಸ್ ರಿವ್ಯೂ ಎಲ್ಲ ನೋಡಿ ನಮ್ಮ ಬಜೆಟ್ಗೆ ಮ್ಯಾಚ್ ಆಗೋ ಥರ ರೋಬೋ ತಗೊಂಡೆ. ಇದು ಎಕೋವ್ಯಾಕ್ಸ್ ಬ್ರ್ಯಾಂಡು ನಾನು ತೊಗೊಂಡಿರೋದು. ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ನಾವು ಪರ್ಚೇಸ್ ಮಾಡಿದ್ದು ಅರೌಂಡ್ 23,000. ಇನ್ನೂ ದುಡ್ಡು ಜಾಸ್ತಿ ಹೋದಂಗೆ ಇನ್ನೂ ಅಪ್ಡೇಟೆಡ್ ವರ್ಷನ್ಸ್ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿರೋ ವರ್ಷನ್ಸ್. ಆಟೋ ಮಾಪಿಂಗ್, ಆಟೋ ಏನು ಬಿನ್ ಕ್ಲೀನಿಂಗ್ ಎಲ್ಲ. ನಮ್ಮ ಬಜೆಟ್ಗೆ ಇಷ್ಟೇ ಸಾಕು ಅಂತ ತಗೊಂಡಿದ್ದೀವಿ. ಇನ್ನು ಕ್ಲೀನಿಂಗ್ ಚೆನ್ನಾಗಿ ಮಾಡುತ್ತಾ ಅಂತ ನನ್ಗೆ ಕೇಳಿದ್ರೆ, ನೀವೇ ನೋಡ್ತಾ ಇದ್ದೀರಾ ಹೇಗೆ ಕ್ಲೀನ್ ಮಾಡ್ತಾ ಇದೆ ಅಂತ. ಎಷ್ಟು ಚೆನ್ನಾಗಿ ಮಾಡುತ್ತೆ. ವ್ಯಾಕ್ಯೂಮ್ ಮಾತ್ರ ತುಂಬ ಚೆನ್ನಾಗಿ ಮಾಡುತ್ತೆ. ನಿಮ್ಮ ಮ್ಯಾನ್ಯುಯಲ್ ಅಂದರೆ ನಾವೇ ಕಸ ಗುಡಿಸಿದ್ರು ಕೂಡ ಅಷ್ಟು ನೀಟಾಗಿ ಡಸ್ಟ್ ಹೋಗಲ್ಲ. ವ್ಯಾಕ್ಯೂಮಲ್ಲಿ ತುಂಬ ಚೆನ್ನಾಗಿ ಸ್ಮಾಲ್ ಡಸ್ಟ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಸಕ್ ಮಾಡುತ್ತೆ. ನಿಮಗೆ ಅದು ನಡಿಬೇಕಾದ್ರೆ ಗೊತ್ತಾಗುತ್ತೆ ಫೀಲು, ಎಷ್ಟು ಸ್ವಲ್ಪನೂ ಕಸ ಇಲ್ಲದೆ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಕಮ್ ಟು ಮಾಪಿಂಗ್ ಅಷ್ಟು ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಯಾಕಂದರೆ ಅದು ಯಾವ ಥರ ಮೆಕಾನಿಸಮಲ್ಲಿ ವರ್ಕ್ ಆಗ್ತಾ ಇದೆ ಅಂದರೆ, ಈ ಮೆಷಿನಲ್ಲಿ ಜಸ್ಟ್ ಅದು ಹಿಂಗೆ ಎಳ್ಕೊಂಡು ಹೋಗುತ್ತೆ. ಮಾಪ್ ಇರುತ್ತೆ, ನೀರು ಫ್ಲೋ ಆಗ್ತಾ ಇರುತ್ತೆ, ಅದನ್ನು ಎಳ್ಕೊಂಡು ಹೋಗುತ್ತೆ ಅಷ್ಟೇ. ಈ ಸ್ಟೈನ್ಸು ಎಲ್ಲ ರಿಮೂವ್ ಆಗಲ್ಲ. ನಾವೇ ಮ್ಯಾನ್ಯುವಲಿ ಮಾಪ್ ಮಾಡಿದ್ರೇ ಆ ಸ್ಟೈನ್ಸ್ ಎಲ್ಲ ಸ್ವಲ್ಪ ಉಜ್ಜಬೇಕು. ಬಟ್ ಓಕೆ, ಮಾಪಿಂಗ್ ಇನ್ನೂ ಅಪ್ಡೇಟೆಡ್ ವರ್ಷನ್ ಹೋದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ಈ ವರ್ಷನಲ್ಲಿ ಮಾಪಿಂಗ್ ಓಕೆ ಇದೆ. ಬಟ್ ವ್ಯಾಕ್ಯೂಮ್ ತುಂಬ ಚೆನ್ನಾಗಿದೆ. ತುಂಬ ಏನಾದ್ರು ಸ್ಟೈನ್ಸ್ ಇದ್ರೆ ಮಾತ್ರ ಕೈಯಲ್ಲಿ ಒಂದ್ಸಲ ನಾವು ಮಾಪ್ ಮಾಡ್ತೀವಿ ಅಷ್ಟೇ. ಇನ್ನು ಡೋರ್ ಹಿಂದೆ ಇವಾಗ ರೋಬೋ ಹೋಗೋಕ್ಕಾಗ್ದಿರೋ ಸ್ಪೇಸಲ್ಲಿ, ಏನು ಟೇಬಲ್ ಕೆಳಗಡೆ ಇರ್ಬೋದು, ಸೋಫಾ ಕೆಳಗಡೆ, ಅದು ಹೋಗೋಷ್ಟು ಸ್ಪೇಸ್ ಇಲ್ಲ ಅಂದರೆ ಅದು ಅಲ್ಲಿ ಹೋಗೋಕ್ಕಾಗಲ್ಲ. ನಾವೇ ಸ್ವಲ್ಪ ಮ್ಯಾನ್ಯುವಲಿ ಅದನ್ನು ಕಸ ಎಲ್ಲ ಒಂದು ಸ್ವಲ್ಪ ಮುಂದೆ ಹೇಳಿದ್ರೆ ರೋಬೋ ಕ್ಲೀನ್ ಮಾಡ್ಕೊಂಬಂದ್ಬಿಡುತ್ತೆ ಅಷ್ಟೇ ಮಾಡೋದು. ನಾವು ಮ್ಯಾನ್ಯುವಲಿ ಅಂತೂ ಮಾಡಲ್ಲ. ತುಂಬ ರೇರ್ ಮ್ಯಾನ್ಯುವಲಿ ಮಾಡೋದೆಲ್ಲೋ 15 days 1 month ಒಂದ್ಸಲ ಮಾಪ್ ಮಾಡ್ಬೋದೇನೋ. ನನಗಂತೂ ಪರ್ಸ್ನಲಿ ತುಂಬ ಯೂಸ್ ಆಗ್ತಾ ಇದೆ ಈ ರೋಬೋ ವ್ಯಾಕ್ಯೂಮ್. ಆ್ಯಂಡ್ ಸರ್ವಿಸ್ ಕೂಡ ಇವಾಗೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ರಿವ್ಯೂಸ್ ಎಲ್ಲ ನೋಡಿದ ಪ್ರಕಾರ ನಾನು ಸ್ವಲ್ಪ ಬೂಮಿಂಗ್ ಇರೋ ಬ್ರ್ಯಾಂಡೇ ತೊಗೊಂಡಿರೋದು, ಎಕೋವ್ಯಾಕ್ಸ್. ನೀವೇನಾದ್ರು ವರ್ಕಿಂಗ್ ಇದ್ರಂತೂ ಇನ್ನೂ ತುಂಬ ಆರಾಮಾಗಿ ಹೆಲ್ಪ್ ಆಗುತ್ತೆ. ಆಫೀಸಿಂದನೇ ಆಟೋ ಶೆಡ್ಯೂಲ್ ಎಲ್ಲ ಮಾಡ್ಬೋದು. ಈವನ್ ನಾನೇನಾದ್ರು ಊರಿಗೆ ಹೋದ್ರೂ ಮೊಬೈಲಲ್ಲಿ ಆಟೋ ಶೆಡ್ಯೂಲ್ ಮಾಡಿಬಿಟ್ಟಿರ್ತೀನಿ. ಈವನ್ ನಾನೇನಾದರೂ ಊರಲ್ಲಿ ಉಳ್ಕೊಂಡ್ರು ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾ ಇದ್ರೆ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಊರಿಂದ ಮನೆಗೆ ಬಂದ್ರೂ ಮನೆ ಧೂಳಾಗಿದೆ ಅಂತ ಫೀಲ್ ಆಗಲ್ಲ. ಟೇಬಲ್ ಮೇಲೆಲ್ಲ ಧೂಳಿರುತ್ತೆ, ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಬಟ್ ಫ್ಲೋರಲ್ಲೆಲ್ಲ ಆಟೋ ಕ್ಲೀನಿಂಗ್ ಕೊಟ್ಟಿರ್ತೀನಿ, ಡೈಲಿ ಕ್ಲೀನ್ ಆಗ್ತಾ ಇರುತ್ತೆ ವೈಫೈ ಕನೆಕ್ಟ್ ಆಗಿರೋದ್ರಿಂದ. ಸೊ ಮನೆಗೆ ಬಂದ್ರೂ ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು ಅನ್ನೋ ಚಿಂತೆ ಅಂತೂ ಇರೋದಿಲ್ಲ. ಪಾಪು ಇರೋ ಮನೇಲಂತೂ ಕೇಳಂಗಿಲ್ಲ. ಪಾಪುಗೆ ತಿನ್ಸೋದು, ಪಾಪುನ ಆಟಾಡ್ಸೋದು, ಪಾಪುಗೆ ಅದು ಇದು ಅಂತ ಪಾಪು ಕೆಲಸನೇ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ. ಇನ್ನು ಮನೆ ಕೆಲಸ ಅಂತೂ ಮಾಡೋದಕ್ಕೆ ಅಲ್ಲಿ ಟೈಮೇ ಸಿಗೋದಿಲ್ಲ. ಸೊ
ನನಗಂತೂ ತುಂಬ ಹೆಲ್ಪ್ ಆಗ್ತಾ ಇದೆ ಈ ರೋಬೋ. ಆ್ಯಂಡ್ ಡೈಲಿ ಮೇಂಟೆನೆನ್ಸ್ ಕೂಡ ಅಂತೂ ಇದ್ದೇ ಇದೆ. ಒಂದ್ಸಲ ಮಾಪ್ ಆದರೆ ಮಾಪ್ನ ರಿಮೂವ್ ಮಾಡಿ ಕ್ಲೀನ್ ಮಾಡಬೇಕು. ಆ್ಯಂಡ್ ಬಿನ್ ತುಂಬ ದೊಡ್ಡದಿಲ್ಲ, ಅಂದರೆ ಮೀಡಿಯಮ್ ಸೈಜ್ ಇದೆ. ನಾನು ಯೂಶ್ವಲಿ 3 days 4 days ಆರ್ 2 daysಗೆ ಕ್ಲೀನ್ ಮಾಡ್ತಾ ಇರ್ತೀನಿ ಬಿನ್. ಆ್ಯಂಡ್ ಸ್ವಲ್ಪ ಪ್ಲಾಂಟ್ಸ್ಗಳು ತಂದಿದ್ವಿ, ಇಂಡೋರ್ ಆ್ಯಂಡ್ ಔಟ್ಡೋರ್ ಪ್ಲಾಂಟ್ಸ್ ಮನೇಲಿ ಇದ್ದಷ್ಟು ವೈಬ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನಾವು ಊರಿಗೆ ಹೋದರೆ 2-3 days 1 week ತನಕನೂ ಸಮ್ಟೈಮ್ಸ್ ನೀರು ಹಾಕೋಕ್ಕಾಗಲ್ಲ ಪ್ಲ್ಯಾಂಟ್ಸ್ಗೆ. ಇದರಿಂದ ಸ್ವಲ್ಪ ಔಟ್ಡೋರ್ ಪ್ಲ್ಯಾಂಟ್ಸ್ಗಿಂತ ಇಂಡೋರ್ ಪ್ಲ್ಯಾಂಟ್ಸೇ ಬೆಟರ್ ಅನಿಸುತ್ತೆ. ಇಂಡೋರ್ ಪ್ಲ್ಯಾಂಟಲ್ಲೂ ಈಸಿ ಮೇಂಟೆನೆನ್ಸ್ ತುಂಬ ಪ್ಲ್ಯಾಂಟ್ಸ್ ಇದೆ. ಅದರಲ್ಲೂ ಸ್ನೇಕ್ ಪ್ಲ್ಯಾಂಟ್ ಇರ್ಬೋದು. ನಾವು 1 ವಾರ ತನಕ ನೀರು ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ಅಂಥ ಪ್ಲ್ಯಾಂಟ್ಸ್ಗಳು ನೋಡಿ ತಂದಿಟ್ಕೊಂಡ್ರೆ ಬೆಟರ್. ಇವಾಗ ಸದ್ಯಕ್ಕೆ ನರ್ಸರಿಯಿಂದ ಹೆಂಗೆ ತಂದಿದ್ದೆ ಅದೇ ಥರ ಇಟ್ಟಿದ್ದೀನಿ ಪಾಟ್ ಸಮೇತ. ಇನ್ನು ಪಾಟ್ ಚೇಂಜ್ ಮಾಡಬೇಕು. ಇನ್ನು ನರ್ಸರಿಯಿಂದ ಗಿಡ ತಂದ ತಕ್ಷಣ ಪಾಟ್ ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ದಿನ ಇಟ್ಟು ಅದೆಲ್ಲ ಅಡ್ಜಸ್ಟ್ ಆದಮೇಲೆ ಪಾಟ್ ಚೇಂಜ್ ಮಾಡಬೇಕು. ಒಂದೇ ಥರ ಪಾಟೆಲ್ಲ ಇಟ್ಟು ಚೆನ್ನಾಗಿ ಅರೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಆರ್ಡರ್ ಮಾಡಿದ್ದೆ ಡೆಕೋರ್ಗೆ ಅಂತ ಹೇಳ್ಬಿಟ್ಟು, ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಡ್ಯಾಮೇಜ್ ಇತ್ತು, ಅದಕ್ಕೋಸ್ಕರ ರಿಟರ್ನ್ ಮಾಡಿದೆ. ಬಟ್ ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಹಸ್ಬೆಂಡ್ಗೆ ಈ ಥರ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಎಲ್ಲ ಇಡೋದು ಇಷ್ಟ ಆಗಲ್ಲ. ನೀನು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಡೋದು ಬದಲು ಒರಿಜಿನಲ್ ಪ್ಲ್ಯಾಂಟ್ ಇಡು, ಅದಾದ್ರೂ ಏನೋ ಒಂದು ಅದರಿಂದ ಅಡ್ವಾಂಟೇಜ್ ಇರುತ್ತೆ. ಈ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ಆರ್ಟಿಫಿಷಿಯಲ್ ಡೆಕೋರ್ ಎಲ್ಲ ಇಟ್ಟರೆ ಧೂಳು ಕೂರುತ್ತೆ, ಅದನ್ನೆಲ್ಲ ಒರೆಸ್ಕೊಂಡು ಕೂರಬೇಕು. ಆರ್ಟಿಫಿಷಿಯಲ್ ಅಂತೂ ತಗೊಳ್ಳೇಬೇಡ ಅಂತ ಹೇಳ್ತಾರೆ ಯಾವಾಗಲೂ. ಸೊ ಇದನ್ನು ರಿಟರ್ನ್ ಮಾಡಿದೆ. ಖಾಲಿ ಗಾಜಿನ ಡಬ್ಬ ಯಾವುದೂ ಇರಲಿಲ್ಲ. ಜೇನುತುಪ್ಪ ಫಿಲ್ ಮಾಡಿ ಇಡಬೇಕಿತ್ತು. 1 kg ಒಂದು ಫ್ರೆಶ್ ಜೇನುತುಪ್ಪ ಸಿಕ್ತು. ಇಲ್ಲೇ ಅಪಾರ್ಟ್ಮೆಂಟಲ್ಲಿ ಜೇನು ಕಟ್ಟಿರೋದು, ಅದು ಬಿಚ್ಚಿದ್ರು ಅಂತ ತೊಗೊಂಡಿದ್ವಿ 1 kg ಅಷ್ಟು. ಇನ್ನು ಪಾಪುಗೆ ಏನಕ್ಕಾದ್ರೂ ಬೇಕಾಗುತ್ತೆ, ಮುಂದೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಗಾಜಿನ ಡಬ್ಬ ಇರಲಿಲ್ಲ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದೆ ಗಾಜಿನ ಡಬ್ಬ. ಇನ್ನು ಫ್ಯಾಮಿಲಿಯವರೆಲ್ಲ ರಿಟರ್ನ್ ಹೋದ್ರು. ಅವ್ರಿಗೆ ಕಳಿಸಿ ಸೆಕ್ಯೂರಿಟಿ ಅವರು ಮನೆಗೆ ಹೊಸ್ದಾಗಿ ಬಂದಿರೋದಕ್ಕೆ ಸ್ವೀಟ್ ಕೊಡಲ್ವಾ, ಸ್ವೀಟ್ ಕೊಡಿ ಅಂತ ಕೇಳಿದ್ರು. ಸೊ ಅವರಿಗೆ ಸ್ವೀಟ್ ತೊಗೊಬಂದು ಕೊಟ್ವಿ. ಇನ್ನು ಆರ್ಡರ್ ಮಾಡಿ ಸೋಫಾ ಡೆಲಿವರಿ ಆಯಿತು. ಮುಂಚೆನೇ ಹೇಳಿದ್ದೆ ಸೋಫಾ ಬಗ್ಗೆ ಪ್ರೀವಿಯಸ್ ವ್ಲಾಗಲ್ಲಿ. ವುಡನ್ ಸ್ಟ್ರೀಟಲ್ಲಿ ಆರ್ಡರ್ ಮಾಡಿತ್ತು. ಅರೌಂಡ್ 36,000-37,000 ಏನೋ ಆಯಿತು. 3 seater ಸೋಫಾ ಅಷ್ಟೇ ಆರ್ಡರ್ ಮಾಡಿತ್ತು. ಎಕ್ಸ್ಟ್ರಾ ಸಿಂಗಲ್ ಸೀಟರ್ ಏನು ಆರ್ಡರ್ ಮಾಡಿಲ್ಲ, ಯಾಕಂದರೆ ಸುಮ್ಮನೆ ಸ್ಪೇಸ್ ಕನ್ಸ್ಯೂಮಿಂಗ್ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಆಗಲೇ ದಿವನ್ ಕಾಟ್ ಇದೆ, ಅದನ್ನ ಇಡೋಕ್ಕೇ ಸ್ಪೇಸ್ ಸಾಲ್ತಾ ಇಲ್ಲ. ಇವಾಗ ದಿವನ್ ಕಾಟ್ ಯಾಕಾದರೂ ತೊಗೊಂಡು ಅಂತ ಅನಿಸ್ತಾ ಇದೆ. ಈ ಬಾಡಿಗೆ ಮನೇಲಿ ಇದ್ಬಿಟ್ರೆ ಇಲ್ಲಿ ಇದ್ದಾಗ ಅದು ಬೇಕು ಇದು ಬೇಕಂತ ತೊಗೋಬೇಕಂತ ಅನಿಸುತ್ತೆ. ಮತ್ತೆ ಬೇರೆ ಮನೆಗೆ ಹೋದಾಗ ಅದ್ರ ರಿಕ್ವೈರ್ಮೆಂಟೇ ಇರಲ್ಲ, ಆ ಥರ ಆಗುತ್ತೆ. ಪ್ರೀವಿಯಸ್ ಇದ್ದಿದ್ದ ಮನೆಯಲ್ಲಿ ಆಲ್ಮೋಸ್ಟ್ ಸೆಮಿ ಫರ್ನಿಶ್ಡ್ ಮನೆ ಇತ್ತು. ಸೋಫಾ ಇತ್ತು, ಅಟ್ಯಾಚ್ ಡೈನಿಂಗ್ ಟೇಬಲ್ ಥರ ಎಲ್ಲ ಇತ್ತು. ಸೊ ಇವಾಗ ಅಲ್ಲಿ ರಿಕ್ವೈರ್ಮೆಂಟ್ ಇರಲಿಲ್ಲ, ಇಲ್ಲಿ ರಿಕ್ವೈರ್ಮೆಂಟ್ ಇದೆ. ನೆಕ್ಸ್ಟ್ ಹೋಗೋ ಮನೇಲಿ ಇನ್ನೇನು ಬೇಕು ಬೇಡ ಅಂತ ಅನಿಸುತ್ತೋ ಗೊತ್ತಿಲ್ಲ. ಈ ಗ್ಯಾಪಲ್ಲಿ ತುಂಬ ಅನ್ಪ್ಲ್ಯಾನ್ ಟ್ರಿಪ್ಸ್ ಆಗಿದೆ. ಆ್ಯಕ್ಚುಲಿ ಈ ಸಲ ತುಂಬ ಎಮರ್ಜೆನ್ಸಿ ಟ್ರಿಪ್ಸ್ ಆಗಿರ್ಬೋದು, ಮದುವೆಗಳು, ರಿಲೇಟಿವ್ಸ್ ಮದುವೆಗಳು ಅಟೆಂಡ್ ಮಾಡೋದಕ್ಕೆಲ್ಲ ಇರ್ಬೋದು. ತುಂಬ ಸಲ ಊರಿಗೆ ಹೋಗಿ ಬಂದುಬಿಟ್ಟಿದ್ದೀವಿ. ನಾಟ್ ಓನ್ಲಿ ಇನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಕಾರಲ್ಲೇ 2-3 ಸಲ ಊರಿಗೆ ಹೋಗಿ ಬಂದುಬಿಟ್ಟಿದ್ದೀವಿ ಈ ಗ್ಯಾಪಲ್ಲಿ. ಊರಿಗೆ ಹೋಗಿ ಬಂದಮೇಲೆ ಏರ್ ಫ್ರೈಯರ್ ಆರ್ಡರ್ ಮಾಡಿದೆ. ಆ್ಯಂಡ್ ವೈರ್ಲೆಸ್ ಒಂದು ವ್ಯಾಕ್ಯೂಮ್ ಕ್ಲೀನರ್ ಬೇಕಿತ್ತು ಮನೇಲಿ. ಸೋಫಾ ಕ್ಲೀನ್ ಮಾಡೋಕ್ಕಿರ್ಬೋದು, ಬೆಡ್ ಕ್ಲೀನ್ ಮಾಡೋಕ್ಕಿರ್ಬೋದು, ಕಾರ್ ಕ್ಲೀನ್ ಮಾಡೋದಕ್ಕೆಲ್ಲ. ಸೊ ಅದನ್ನು ಆರ್ಡರ್ ಮಾಡಿದ್ದೆ. ಇನ್ನು ಏರ್ ಫ್ರೈಯರ್ ತೊಗೊಳ್ಳೋ ಅಷ್ಟರಲ್ಲಿ ಎಷ್ಟು ರಿಸರ್ಚ್ ಮಾಡಿ ಏರ್ ಫ್ರೈಯರ್ ತೊಗೊಬೇಕಾ, ಮೈಕ್ರೋ ಓವನ್ ತೊಗೊಬೇಕಾ. ಆ್ಯಕ್ಚುಲಿ ಕನ್ವೆನ್ಷನ್ ಮೈಕ್ರೋ ಓವನ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಮೇಜರ್ ನನಗೆ ಬೇಕಾಗಿತ್ತು ಸ್ನ್ಯಾಕ್ಸ್ ಮಾಡೋದಕ್ಕೆ ಆ್ಯಂಡ್ ಅಕೇಶ್ನಲ್ ಬೇಕ್ ಮಾಡೋದಕ್ಕೆ ಅಷ್ಟೇ ಬೇಕಿತ್ತು ಪಾಪುಗೋಸ್ಕರ. ವೈ ಐ ಚೂಸ್ ಏರ್ ಫ್ರೈಯರ್ ಅಂತ ಅಂದರೆ ಮೈಕ್ರೋ ಓವನ್ಗಿಂತ ಏರ್ ಫ್ರೈಯರಲ್ಲಿ ಕ್ರಿಸ್ಪಿ ಇರುತ್ತೆ ಐಟಮ್ಸ್ ಎಲ್ಲ. ಇವಾಗ ಆಯಿಲಲ್ಲಿ ಹಾಕಿ ಯಾವ ಥರ ಫ್ರೈಡ್ ಐಟಮ್ಸ್ ಮಾಡ್ತೀವಿ ಆ ಥರ ಬರುತ್ತೆ ಅಂತ ರಿವ್ಯೂ ಎಲ್ಲ ಇದ್ದಿದ್ದರಿಂದ ನಾನು ಏರ್ ಫ್ರೈಯರ್ ತೊಗೊಂಡೆ. ಏರ್ ಫ್ರೈಯರ್ ಫಿಲಿಪ್ಸ್ದೇ ತೊಗೊಂಡಿದ್ದು. ಏನು ಅಪ್ಡೇಟೆಡ್ ವರ್ಷನ್ ಯಾವುದೇ ರೀಸೆಂಟ್ ವರ್ಷನ್ ಅದನ್ನೇ ಪರ್ಚೇಸ್ ಮಾಡಿದೆ. ಅರೌಂಡ್ 8,000 ಏನೋ ಆಯಿತು ಅನಿಸುತ್ತೆ. ಆ್ಯಂಡ್ ಇದು ಏರ್ ಫ್ರೈಯರ್ ಪ್ಲಗ್ ಬಂದು ಬಿಗ್ ಪ್ಲಗ್ ಇರುತ್ತೆ, ಅಂದರೆ 15 amps ಪ್ಲಗ್ ಅಂತ ಅಂತಾರೆ ಅನಿಸುತ್ತೆ. ಇದು ನಾರ್ಮಲ್ ಸಾಕೆಟ್ಗೆ ಆಗಲ್ಲ. ಈ ಪ್ಲೇಸಲ್ಲಿ ಇಡಬೇಕು, ಸ್ವಿಚ್ಚಿಗೆ ಹತ್ರ ಆಗುತ್ತೆ ಅಂತ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ನನಗೆ ಕನ್ವೀನಿಯೆಂಟ್ ಕೂಡ ಆಗ್ತಾಯಿತ್ತು. ಬಟ್ ಇದು ಸ್ವಿಚ್ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ನಾನು ಆ ಥರ ಬಿಗ್ ಸಾಕೆಟ್ ಪ್ಲಗ್ ಸ್ಟವ್ ಪಕ್ಕ ಇತ್ತು ನಮ್ಮ ಮನೇಲಿ. ಬಟ್ ಯಾವಾಗಲೂ ಆ ಕಡೆ ಎತ್ತಿ ಇಟ್ಟು ಮಾಡಿ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಅಡಾಪ್ಟರ್ ತೊಗೊಂಡೆ. ಇದನ್ನು ಈ ಥರ ಫಿಕ್ಸ್ ಮಾಡಿಬಿಟ್ಟು ನಾರ್ಮಲ್ ಸಾಕೆಟ್ಗೆ ಹಾಕೋಬೋದು. ಆ್ಯಂಡ್ ಇಟ್ ವೆರಿ ಹೆಲ್ಪ್ಫುಲ್. ನನಗೆ ಇವಾಗ ಆ ಕಡೆ ಎತ್ತಿ ಮಾಡಿ ಮಾಡ್ಕೊಬೇಕು ಅನ್ನೋ ಕಷ್ಟ ಅಂತೂ ಇಲ್ಲ. ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನೇನು ಎಕ್ಸ್ಪರ್ಟ್ ಅಲ್ಲ. ಇದರಲ್ಲಿ 2 ಬ್ಯಾಸ್ಕೆಟ್ ಬರುತ್ತೆ, ಒಂದು ರಿಮೂವಬಲ್, ವಾಶ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ. ಆ್ಯಂಡ್ ಮಲ್ಟಿಪಲ್ ಕುಕಿಂಗ್ ಆಪ್ಷನ್ಸ್ ಇದೆ ಫ್ರೈ ಮಾಡೋದಕ್ಕೆ. ನಾನು ಮೇಜರಾಗಿ ಯೂಸ್ ಮಾಡೋದು ಪಾಪುಗೆ ಕುಕೀಸ್ ಕೊಡೋದಕ್ಕೆ, ಕೇಕ್ಸ್ ಮಾಡಿಕೊಡೋದಕ್ಕೆ, ಬ್ರೌನೀಸ್ ಮಾಡಿಕೊಡೋದಕ್ಕೆ. ಶಿ ಲವ್ ಕುಕೀಸ್, ಆಯಿತಾ. ಅವಳಿಗೆ ಕುಕೀಸ್ ಇರಲೇಬೇಕು. ಸ್ನ್ಯಾಕ್ಸ್ ಅಂತ ನಾನು ಕುಕೀಸ್ ಕೊಡ್ತೀನಿ, ಹೋಮ್ ಮೇಡ್ ಸ್ನ್ಯಾಕ್ಸ್. ಓಟ್ಸ್ ಯೂಸ್ ಮಾಡಿ, ರಾಗಿ, ವೀಟ್ ಯೂಸ್ ಮಾಡಿ ನಾನೇ ಮನೇಲಿ ಕುಕೀಸ್ ಮಾಡಿ ಅವಳಿಗೆ ಕೊಡ್ತೀನಿ. ಇದು ವೈರ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ ರಿವ್ಯೂ ನೋಡೇ ತೊಗೊಂಡಿತ್ತು. ಯಾವುದು ಚೆನ್ನಾಗಿದೆ ರಿವ್ಯೂ ಅಂತ ನೋಡಿಬಿಟ್ಟು ಪರ್ಚೇಸ್ ಮಾಡಿದೆ. ಫ್ಲೋರೆಲ್ಲ ಕ್ಲೀನ್ ಮಾಡೋದಕ್ಕೆ ರೋಬೋ ವ್ಯಾಕ್ಯೂಮ್ ಇದೆ, ಎಕೋ ವ್ಯಾಕ್ಸ್. ಆ್ಯಂಡ್ ನನಗೆ ಸೋಫಾ ಕ್ಲೀನ್ ಮಾಡೋದಕ್ಕೆ ಸಮ್ ಟೈಮ್ ಬೆಡ್ ಕ್ಲೀನ್ ಮಾಡೋದಕ್ಕೆ, ಇವಾಗ ಕಾರ್ನರ್ಸ್ ಎಲ್ಲ ಕ್ಲೀನ್
ಮಾಡೋದಕ್ಕೆ ಒಂದು ವೈರ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ ಬೇಕಿತ್ತು, ಮಿನಿ ವರ್ಷನ್ ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿರೋದು, ನನಗೆ ಕಾರ್ ಕ್ಲೀನ್ ಮಾಡೋದಕ್ಕೂ ಆಗಬೇಕು, ಮನೇಲಿ ಸೋಫಾ ಅದು ಇದು ಒಂದು ವ್ಯಾಕ್ಯೂಮ್ ಕ್ಲೀನರ್ ಇರಬೇಕು ಅಂತ ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡಿದ್ದು. ಇದರಲ್ಲಿ ಮಲ್ಟಿಪಲ್ ಅಟ್ಯಾಚ್ಮೆಂಟ್ಸ್ ಇದೆ, ಆಪ್ಷನ್ಸ್ ಜಾಸ್ತಿ ಇದೆ, ಆ್ಯಂಡ್ ಇಟ್ಕೊಳ್ಳೋದಕ್ಕೂ ಕಂಫರ್ಟಬಲ್ ಆಗಿ ಲೈಟ್ ವೆಯ್ಟ್ ಆಗಿದೆ, ಆ್ಯಂಡ್ ಚಾರ್ಜಿಂಗ್ ಕೆಪಾಸಿಟಿನೂ ಚೆನ್ನಾಗಿದೆ ಅಂತ ತಗೊಂಡೆ. ಕಾಸ್ಟೆಡ್ ಅರೌಂಡ್ 3000 ಅನ್ಸುತ್ತೆ. ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಪಾಪು ಇರೋದ್ರಿಂದ ಸೋಫಾ ಕವರ್ ಬೇಕೇ ಬೇಕು, ಇಲ್ಲಾಂದರೆ ಗಲೀಜಾಗುತ್ತೆ. ಅವಳು ಅದು ಇದು ಕೈಯೆಲ್ಲ ಗಲೀಜು ಮಾಡ್ಕೊಂಡಿರ್ತಾಳೆ, ಎಲ್ಲ ಊಟ ಮಾಡ್ತಿರ್ತಾಳೆ, ಅದೇ ಕೈಯಲ್ಲಿ ಸೋಫಾ ಮುಟ್ತಾಳೆ. ಸೊ ಅದಕ್ಕೇನೆ ಸೋಫಾ ಕವರ್ ಆರ್ಡರ್ ಮಾಡಿದ್ದೆ ಓಮ್ ಎಸೆನ್ಷಿಯಲಿಂದ. ಆ್ಯಕ್ಚುಲಿ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಚೆಕ್ ಮಾಡಿದೆ, ಅಷ್ಟು ಕ್ವಾಲಿಟಿ ನನಗೆ ಏನು ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಓಮ್ ಎಸೆನ್ಷಿಯಲಲ್ಲಿ ಪರ್ಚೇಸ್ ಮಾಡಿದೆ. ಸ್ವಲ್ಪ ರೇಟ್ ಜಾಸ್ತಿನೇ ಆಯಿತು ಅಂತ ಅನ್ನಿಸ್ತು, ಬಟ್ ಮನೆಗೆ ತೊಗೊಬೇಕಾದಾಗ ಒಳ್ಳೆಯದೇ ತೊಗೊಬೇಕು ಅಂತ ಯಾವಾಗಲೂ ಮೈಂಡಲ್ಲಿರುತ್ತೆ. ಈ ಸೋಫಾ ಕವರ್ ಆಪ್ಷನ್ಸ್ ಇದೆ, 3 ಸೀಟರ್ಗಿದೆ, 2 ಸೀಟರ್, 1 ಸೀಟರ್, ಆ ಥರ ಆಪ್ಷನ್ಸ್ ಇದೆ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಒಂದು ನ್ಯಾಪ್ಕಿನ್ ಕೂಡ ಫ್ರೀಯಾಗಿ ಕೊಟ್ಟಿದ್ರು. ಸೋಫಾ ಕವರ್ ನೋಡೋಕ್ಕೇನು ಚೆನ್ನಾಗಿ ಕಾಣಿಸುತ್ತೆ, ಆ್ಯಂಡ್ ಫಿಕ್ಸ್ ಮಾಡೋದಕ್ಕೂ ಸ್ವಲ್ಪ ಪೇಷನ್ಸ್ ಬೇಕು. ಇನ್ನೊಂದು ಪೇರ್ ಆಫ್ ಸೋಫಾ ಕವರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ರೆಗ್ಯುಲರ್ ಯೂಸ್ಗೆ, ಯಾಕಂದರೆ ಇದು ಚೆನ್ನಾಗಿದೆ, ಬಟ್ ವೈಟ್ ಆಗಿರೋದ್ರಿಂದ ಇದು ಕೂಡ ಕೊಳೆ ಆಗುತ್ತೆ.